ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೆಸರು ಕೇಳಿದ್ರೆ ಸಾಕಪ್ಪ ಸಾಕು ಸಹವಾಸ ಅಂತ ಜನ ತಲೆ ಮೇಲೆ ಕೈ ಹೊತ್ತು ಕೂರ್ತಾರೆ. ಇದೀಗ ಸಿಲಿಕಾನ್ ಸಿಟಿ ಜನರಿಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ನೀಡಿದೆ. ಈ ರೂಟ್ನಲ್ಲಿ ಚುಕುಬುಕು ಸಂಚರಿಸುವುದಕ್ಕೆ ಅಣಿಯಾಗಿದೆ. ಐದು ನಿಮಿಷಕ್ಕೊಂದು ಟ್ರೈನ್, ಕರೆಕ್ಟ್ ಟೈಮ್ಗೆ ಟ್ರೈನ್ ಹಿಡಿದ್ರೆ ಆನ್ ಟೈಮ್ಗೆ ಇನ್ನೊಂದು ಸ್ಟೇಷನ್ ರೀಚ್. ಟ್ರಾಫಿಕ್ ಟೆನ್ಷನ್ ಇಲ್ಲ, ಧೂಳು ಮಳೆ ಕಿರಿಕಿರಿಯೂ ಇಲ್ಲ. ಆಫೀಸ್, ಸ್ಕೂಲ್, ಮಾರ್ಕೆಟ್ ಹೀಗೆ ಬೆಂಗಳೂರಿನ ಜನರು ಮೆಟ್ರೋ ಮೆಚ್ಚಿಕೊಂಡಿದ್ದಾರೆ. ಇದೀಗ ನಮ್ಮ ಮೆಟ್ರೋ ಮತ್ತೊಂದು ಗುಡ್ ನ್ಯೂಸ್ ನೀಡಿದೆ. ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್. ಕೆಲವೇ ತಿಂಗಳಲ್ಲಿ ಡ್ರೈವರ್ಲೆಸ್ ಚುಕುಬುಕು ಸಂಚಾರ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ರೈಲು ಸಂಚಾರದಿಂದ ಅದೆಷ್ಟೋ ಜನ ಹೆವಿ ಟ್ರಾಫಿಕ್ ಜಂಜಾಟದಿಂದ ಮುಕ್ತಿ ಹೊಂದಿದ್ದಾರೆ. ರಾಷ್ಟ್ರೀಯ ವಿದ್ಯಾಲಯ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಮೆಟ್ರೋ ರೈಲು ಓಡಾಟದ ಕಾಲ ಸನ್ನಿಹಿತವಾಗಿದೆ. 18.82 ಕಿಲೋಮೀಟರ್ ಮೆಟ್ರೋ ಟ್ರ್ಯಾಕ್ ನಿರ್ಮಾಣ ಮಾಡಲಾಗಿದ್ದು, ಇನ್ನು ಕೆಲವೇ ತಿಂಗಳಲ್ಲಿ ಡ್ರೈವರ್ಲೆಸ್ ಮೆಟ್ರೋ ಹಳದಿ ಮಾರ್ಗದಲ್ಲಿ ಮೋಡಿ ಮಾಡಲಿದೆ. ಕಳೆದ 15 ದಿನದ ಹಿಂದೆ ಲೋಕೋ ಪೈಲಟ್ ಲೆಸ್ ರೈಲಿನ ಟ್ರಯಲ್ ರನ್ ಮಾಡಲಾಗಿತ್ತು. ಇದೀಗ ಬಿಎಂಆರ್ಸಿಎಲ್ ಸಿಗ್ನಲಿಂಗ್ ಟೆಸ್ಟ್ ಶುರು ಮಾಡಿದೆ. ಇದಕ್ಕೆ ಮೆಟ್ರೋ ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈಗ ಏನು ಬಿಎಂಆರ್ಸಿಎಲ್ ಪ್ರಥಮ ಬಾರಿಗೆ ಈ ಒಂದು ಆರ್ವಿ ರೋಡ್ ಟು ಬೊಮ್ಮಸಂದ್ರದವರೆಗಿನ ಈ ಒಂದು ಮಾರ್ಗ ಅಂದ್ರೆ ಹಳದಿ ಮಾರ್ಗದ ಲೇನ್ ಸಿದ್ಧವಾಗಿದೆ ಅನ್ನೋದೇ ನಮಗೆಲ್ಲ ಖುಷಿ ತರ್ತಾ ಇದೆ. ಈಗಾಗಲೇ ಸಾಕಷ್ಟು ರೀತಿಯ ಎಲ್ಲ ಪ್ರಯೋಗದ ಒಂದು ಪರೀಕ್ಷೆಗಳು ನಡೆದಿದೆ ಅಂತ ನಾವು ಮಾಹಿತಿ ಇದೆ. ಬಹಳಷ್ಟು ಖುಷಿ ತರ್ತಾ ಇದೆ ಈ ಒಂದು ವಿಚಾರ. ಯಾಕಂದ್ರೆ ನಾವು ಬಹಳಷ್ಟು ನೊಂದಿದ್ವಿ ಈ ರಸ್ತೆಯಲ್ಲಿ ಓಡಾಡಬೇಕಾದ್ರೆ. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಇದ್ರಲ್ಲಿ ಓಡಾಡೋದೇ ನಮ್ಗೆ ಖುಷಿ ಅಂತ ಅನ್ಸುತ್ತೆ. ಹಂತ ಹಂತವಾಗಿ ಮೆಟ್ರೋ ಅಧಿಕಾರಿಗಳು ಸಿಗ್ನಲಿಂಗ್ ಟೆಸ್ಟ್ ಮಾಡಲಿದ್ದಾರೆ. ಎಲ್ಲಾ ಪರೀಕ್ಷೆಗಳು ಆದ ಬಳಿಕ ಸುರಕ್ಷತಾ ಪರೀಕ್ಷೆಯನ್ನ ನಡೆಸಿ ವರದಿ ಸಲ್ಲಿಸಲಾಗುತ್ತೆ. ಕೇಂದ್ರ ರೈಲ್ವೆ ಸುರಕ್ಷತಾ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಾರೆ. ಅವರು ಅನುಮತಿ ನೀಡಿದ ಬಳಿಕ ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭವಾಗಲಿದೆ. ಸಿಗ್ನಲಿಂಗ್ ಅಲ್ಲಿ ಟ್ರೈನ್ ಬಂದು ನಿಂತ್ಕೋತು. ಸೊ ನಿಂತ್ಕೊಂಡ್ಮೇಲೆ ಡೋರ್ಗಳು ಓಪನ್ ಆಗ್ತಾ ಇದೆಯಾ, ಆಮೇಲೆ ಡೋರ್ ಕರೆಕ್ಟಾಗಿ ಕ್ಲೋಸ್ ಆಗ್ತಾ ಇದೆಯಾ, ಪ್ಲಸ್ ಅದರಲ್ಲಿ ಏನಾರ ಫಾಲ್ಟ್ ಬಂದರೆ ಅದು ಹೆಂಗೆ ರಿಯಾಕ್ಟ್ ಆಗ್ತಾ ಇದೆ. ಸೊ ಈ ಥರದ್ದು ಸುಮಾರು ಟೆಸ್ಟ್ಗಳಿದ್ದಾವೆ. CMRS ಅವರು ಅದನ್ನು ಬಂದು ಇನ್ಸ್ಪೆಕ್ಷನ್ ಫುಲ್ ಕಂಪ್ಲೀಟ್ ಲೈನು ಪ್ಲಸ್ ಎಲ್ಲ ಸ್ಟೇಷನ್ಸು ಸ್ಟ್ಯಾಚ್ಯೂಟ್ರಿ ಇನ್ಸ್ಪೆಕ್ಷನ್, ಸೇಫ್ಟಿ ಇನ್ಸ್ಪೆಕ್ಷನ್ ಏನು ಹೇಳ್ತೀವಿ ನಾವು, ಅದು ಮಾಡಬೇಕಾಗತ್ತೆ. ಅದು ಮಾಡಿದ್ಮೇಲೆ ನಾವು ಅದನ್ನು ಅವ್ರ ಆಥರೈಸೇಷನ್ ಸಿಕ್ಕಿದ ಮೇಲೆ ನಾವು ಅದನ್ನು ಜನರಿಗೆ ಓಡಾಡೋಕ್ಕೆ ನಾವು ಬಿಡ್ಬೋದಾಗುತ್ತೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ 16 ಸ್ಟೇಷನ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಹಳಿ ಮೇಲೆ ಹಳದಿ ಚುಕುಬುಕು ಸಂಚರಿಸೋದನ್ನ ನೋಡೋ ಕನಸು ನನಸಾಗೋ ಕಾಲ ಸನ್ನಿಹಿತವಾಗಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.